ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೊಂಬೈ ಬಸ್ಲೆ ಇದೆ ಅಲ್ವಾ, ಅದ್ರದ್ದು ಪಲ್ಯ ಮಾಡೋಣ. ನೋಡಿ, ಬೊಂಬೈ ಬಸ್ಲೆ ಅಂದರೆ ಈ ಥರ ಇರುತ್ತೆ. ಇದು ತೋಟಗಳಲ್ಲೆಲ್ಲ ಇರುತ್ತೆ ಜಾಸ್ತಿ. ಈ ಕೆಲವೊಬ್ಬರು ತೋಟಗಳಲ್ಲೆಲ್ಲ ಬೆಳೆದಿರುತ್ತೆ ಇದು. ನೋಡಿ, ಇದನ್ನು ಕ್ಲೀನಾಗಿ ಆ ಹೂವೆಲ್ಲ ತೆಗೆದು ಅದರಲ್ಲಿರೋ ಹೂವೆಲ್ಲ ಬಿಟ್ಟಿದೆ ಅಲ್ವಾ, ಮಗ್ ಥರ, ಅವುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾವುದಾದ್ರೂ ಎಲೆ ಚೆನ್ನಾಗಿದೆಯಾ ಇಲ್ಲ, ಅಥವಾ ಎಲೆ ಕೆಳಗಡೆ ಏನಾದರೂ ಹುಳ ಗಿಳ ಏನಾದರೂ ಇದ್ದರೆ, ಅಥವಾ ಬಲೆ ಕಟ್ಕೊಂಡಿದ್ರೆ ಇದಾಗುತ್ತೆ ಅಲ್ವಾ. ಕ್ಲೀನ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಹೆಚ್ಕೋಬೇಕು. ನೋಡಿ, ನಾನು ಆಲ್ರೆಡಿ ವಾಶ್ ಮಾಡಿ ಹೆಚ್ಚಿಟ್ಟಿದ್ದೀನಲ್ವ, ಅಲ್ಲಿ ತೋರಿಸಿದ್ದೀನಲ್ವ ಮೊದಲಿಗೆ. ಹಾಗೆ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸನ್ನು ತಗೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ ನಾನು. ನೋಡಿ, ಸ್ವಲ್ಪ ಫ್ಲೇಮ್ ಒಂದು ಚಿಕ್ಕ ಇದರಲ್ಲಿ ಇಟ್ಟಿದ್ದರಿಂದ ನಾನು ದೊಡ್ಡದಾಗೆ ಇಟ್ಟಿದ್ದೀನಿ ಫ್ಲೇಮು. ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ. ಎಣ್ಣೆ ಬಿಸಿ ಆದಮೇಲೆ ಈಗ ನಾವು ಹೆಚ್ಚಿ ಇಟ್ಕೊಂಡಿರೋ ಹಸಿಮೆಣಸನ್ನು ಮೊದಲಿಗೆ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡೋಣ. ಈಗ ನೋಡಿ, ಇದು ಆಲ್ರೆಡಿ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿ, ಅದನ್ನು ಹಾಕ್ಕೊಳ್ಳೋಣ. ಈಗ ಈರುಳ್ಳಿನೂ ಕೂಡ ಆಯಿಲಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ನಾನು ಈರುಳ್ಳಿಲಿ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ, ಯಾಕಂದರೆ ಸ್ವಲ್ಪ ಊಟ ಮಾಡ್ತಾ ಬಾಯಿಗೆ ಸಿಗೋ ಹಾಗಿರಲಿ ಅಂತ. ಈಗ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ತುಂಬ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಈ ಎಲೆನೇ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಒಂದೇ ಒಂದು ಚಿಕ್ಕದು ಟೊಮೆಟೊ ತಗೊಂಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಮತ್ತು ಇದು ಬೇಗ ಬೇಯ್ತದೆ, ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ದಂಟು ಸಮೇತ ಹೆಚ್ಕೊಳ್ಳಿ ಮೊದಲಿಗೆ ಹೆಚ್ಕೋಬೇಕಾದ್ರೆ. ನೋಡಿ, ಈ ಥರ ಚಿಕ್ಕದಾಗಿ ಹೆಚ್ಚಿದ್ದೀನಲ್ವ, ಈ ಸೊಪ್ಪನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನಾವು ಒಗ್ಗರಣೆ ಇದೆ ಅಲ್ವಾ, ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇಷ್ಟೊಂದು ಸೊಪ್ಪು ಥರ ಕಾಣಿಸ್ತಾ ಇದೆ ಅಲ್ವಾ, ಇದು ನೋಡಿ ಬೇಯ್ತಾ ತುಂಬ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಮೊದಲಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಇದು ಚೆನ್ನಾಗಿ ಇದರಲ್ಲೇ ಆಯಿಲಲ್ಲೇ ಇದಾಗಲಿ. ನೋಡಿ, ನಾನಿಲ್ಲಿ 1/4 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ನೋಡಿ ಹಾಕ್ಕೊಳ್ಳಿ ಸಾಲ್ಟು, ಯಾಕಂದರೆ ಇಲ್ಲಾಂದರೆ ಕೊನೆಯಲ್ಲಿ ಬೇಕಾದರೂ ಹಾಕ್ಕೋಬೋದು. ಆದರೆ ಇದರಲ್ಲಿ ಚಿಕ್ಕ ಚಿಕ್ಕ ದಂಟಿರುತ್ತೆ ಅಲ್ವ, ಅದು ಸಪ್ಪೆ ಆಗಬಾರ್ದು ಅಂತ ಮೊದಲಿಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ. ನೋಡಿ, ಈಗ ನಾವೇನು ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡ್ತಾ ಅದು ಆಯಿಲಲ್ಲೇ ಚೆನ್ನಾಗಿ ಬೇಯಲಿ. ನೋಡಿ, ಎಷ್ಟು ಚೆನ್ನಾಗಿ ಆಲ್ರೆಡಿ ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಆ ಎಲೆ ಕಲರ್ ಚೇಂಜ್ ಆಗ್ತಿದೆ ನೋಡಿ, ಅದನ್ನು ನೋಡಿದ್ರೇ ಗೊತ್ತಾಗತ್ತೆ. ಇದು ಹೋಗ್ತಾ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಸೊಪ್ಪು. ನೋಡಲಿಕ್ಕೆ ಎಷ್ಟೊಂದು ತುಂಬ ಇದೆ ಅನಿಸುತ್ತೆ, ಬಟ್ ಬೆಂದಮೇಲೆ ಸ್ವಲ್ಪನೇ ಆಗೋದು ಅದು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂದಿದೆ. ಈಗ ಇದು ಸ್ವಲ್ಪ ಹೊತ್ತು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಹೀಗೆ ಆಯಿಲಲ್ಲೇ ಮೊದಲಿಗೆ ಬೇಯಲಿ ಇದು. ನೋಡಿ, ಇದು ಆಲ್ಮೋಸ್ಟ್ ಈಗ ಬೇಯ್ತಾ ಇದೆ. ನೋಡಿ, ಈಗ ಇದು ಆಲ್ರೆಡಿ ಈಗ ಬೇಯ್ತಾ ಇದೆ ಅಲ್ವಾ. ಈಗ ಇದಕ್ಕೆ ನಾನು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಇದು ಚಿಕ್ಕ ಗ್ಲಾಸು, ಇದರಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ತೀನಿ ನಾನು. ನೋಡಿ, ಈಗ ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿದ್ದೀವಲ್ವ, ಇದನ್ನು ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ನೋಡಿ, ಈಗ
ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಸೊಪ್ಪಿನ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಈಗ ನಾವು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಇದೆ ಅಲ್ವಾ, ಅದನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಹೋಳಿಗೆ ಅಷ್ಟು ಕಾಯಿ ಹಾಕಿದ್ದೀನಿ, ಚೆನ್ನಾಗಿ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮತ್ತೆ ಸಾಲ್ಟ್ ಹಾಕಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಮೊದಲಿಗೆ ಸ್ವಲ್ಪ ಹಾಕಿದ್ದೀನಿ, ಎಷ್ಟು ಬೇಕಷ್ಟು ನೋಡಿನೇ ಹಾಕಿದ್ದೀನಿ. ಅದಕ್ಕೆ ಮತ್ತೆ ನಾನು ಸಾಲ್ಟ್ ಹಾಕಲ್ಲ. ನೀವೇನಾದರೂ ಕಡಿಮೆ ಹಾಕ್ಕೊಂಡಿದ್ರೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಈಗ ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ಲ, ಮಿಕ್ಸ್ ಮಾಡಿದ್ದೀವಲ್ವ. ಈಗ ಇದಕ್ಕೆ ನಾನು ಸ್ವಲ್ಪ ಏನಂದರೆ ಮನೆಯಲ್ಲೇ ಮಾಡಿರ್ತೀವಲ್ವ, ಸಾಂಬಾರಿಗೆಲ್ಲ ಪೌಡ್ರ್ ಮಾಡಿರ್ತೀವಲ್ವ, ಅದು ಆ ಮಸಾಲೆ ಪುಡಿಯನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪಲ್ಯ. ಊಟಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು ಸಾಂಬಾರು ಮಾಡಿದ್ದಕ್ಕಿಂತ ಸಾಂಬಾರು ಮಾಡೋದಾದರೆ ಬರೀ ಬೇಳೆ ಹಾಕಿ ಮಾಡಿದರೆ ಚೆನ್ನಾಗಾಗತ್ತೆ. ಕಡ್ದು ಮಾಡಲಿಕ್ಕೆ ಹೋದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಇದು ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ದಂಟೆಲ್ಲ ಬೆಂದಿದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಈಗ ಈ ಪಲ್ಯ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹತ್ರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಎಷ್ಟೊಂದು ಸೊಪ್ಪಿತ್ತು ನೋಡಿ, ಇಷ್ಟೇ ಪಲ್ಯ ಆಗಿದೆ ಅಲ್ವಾ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.